ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲ ಹೆಂಗಿದ್ದೀರಾ? ನಾನು ಮಾತ್ರ ಸೂಪರ್ ಆಗಿದ್ದೀನಿ. ಸೊ ನಾನು 7 ಡೇಸ್ ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿ ಇವಾಗಲೇ 2 ಡೇಸ್ ಆಯಿತು. ಬಟ್ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ 7 ಡೇಸ್ ಚಾಲೆಂಜ್ನ. ಇದು ಡೇ 1 ಆಫ್ 7 ಡೇಸ್ ಚಾಲೆಂಜ್ ಆಗಿರುತ್ತೆ. ಬೆಳಗ್ಗೆನೇ ಎದ್ದ ತಕ್ಷಣ ನಾನು ವೆಯ್ಟ್ನ ಚೆಕ್ ಮಾಡಿದೆ. ವೆಯ್ಟ್ ಬಂದುಬಿಟ್ಟು 73 ಆಗಿದೆ. ಸೊ ಸಲ 7350 ಇತ್ತು, ಬಟ್ ಇವಾಗ 73 ಇದೆ. ಸೊ ನಾನು ಯಾವುದೇ ಡಯಟ್ ಮಾಡ್ತಾ ಇದ್ದರೂ ನನ್ನ ವೆಯ್ಟು ಮೇಂಟೈನ್ ಆಗಿದೆ. ಸೊ ಅದಕ್ಕೆ ನನಗೆ ಒಂದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದೇ ಖುಷಿಲಿ ಇವತ್ತು ನಾನು ಅಡ್ಮಿಷನ್ ಆಗಬೇಕಿತ್ತು BCom ಸೆಕೆಂಡ್ ಇಯರ್ಗೆ. ಸೊ ಬೇಗ ಹೋಗಿ ಕಾಲೇಜ್ಗೆ ಅಡ್ಮಿಷನ್ ಆದೆ. ಹಾಗೆ ಬರಬೇಕಾದ್ರೆ ಈ ಎಲ್ಲ ಪ್ಲ್ಯಾಂಟ್ಗಳನ್ನೆಲ್ಲ ಇಟ್ಟಿದ್ರು ಗೌರ್ಮೆಂಟ್ ಹಾಸ್ಪಿಟಲ್ ಮುಂದೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹಾಗೆ ಪ್ಲ್ಯಾಂಟ್ಗಳನ್ನೆಲ್ಲ ನೋಡ್ತಾ ಪ್ಲ್ಯಾಂಟ್ಗಳನ್ನೇನು ತೊಗೊಳೋದಕ್ಕೆ ಹೋಗಲಿಲ್ಲ. ಹಾಗೆ ಒಂದು ಸ್ವಲ್ಪ ತರಕಾರಿ ಬೇಕಾಗಿತ್ತು ಮನೆಗೆ. ಹಾಗಾಗಿ ಸ್ವಲ್ಪ ತರಕಾರಿಯನ್ನು ತೊಗೊಂಡು ವಾಪಸ್ ನಾನು ಮನೆಗೆ ಬಂದೆ. ಸೊ ಬೆಳಗ್ಗೆ ಏನು ಅಂತಂದರೆ ಸೋರೆಕಾಯಿ ಜ್ಯೂಸು ಹಾಗೆ ಬೀಟ್ರೂಟ್ ಜ್ಯೂಸು ಎರಡನ್ನೂ ಕುಡ್ದಿದ್ದೆ. ಆಮೇಲೆ ಸ್ವಲ್ಪ ಲೈಟಾಗಿ ಊಟ ಮಾಡಿದ್ದೆ. ಏನು ಅಂದರೆ ಉದ್ಕ ಮಾಡಿದ್ವಿ ನಮ್ಮ ಮನೇಲಿ, ಉದ್ಕದ್ದು ಕಾಳುಗಳು, ಹಾಗೆ ಒಂದು ಸ್ವಲ್ಪ ಸಾಂಬಾರು, ಲೈಟಾಗಿ ಒಂದು ಸ್ವಲ್ಪ ರೈಸ್ ತೊಗೊಂಡಿದ್ದೆ. ಸೊ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ರೈಸ್ ತೊಗೊಳ್ಳೇಬಾರ್ದು ಅಂತ ನಾನು ಹೇಳೋದಿಲ್ಲ. ಅದನ್ನು ಒಂದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ತಗೊಂಡ್ರೆ ಅಷ್ಟೇ ಆಯಿತು. ಇವಾಗ ಚಪಾತಿಲೂ ಕಾರ್ಬೋಹೈಡ್ರೇಟ್ಸೇ ಇರೋದು, ಅನ್ನದಲ್ಲೂ ಕಾರ್ಬೋಹೈಡ್ರೇಟ್ಸೇ ಇರೋದು, ಮುದ್ದೆಲ್ಲೂ ಕಾರ್ಬೋಹೈಡ್ರೇಟ್ಸೇ ಇರೋದು. ಆದರೂ ಏನಕ್ಕೆ ಕೆಲವರು ಹೇಳ್ತಾ ಇರ್ತಾರೆ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ರೈಸ್ ಅಂತೂ ತಿನ್ನೋಕ್ಕೆ ಹೋಗಬೇಡಿ ಅಂತ. ಅದನ್ನು ನಾನು ಒಪ್ಪೋದಿಲ್ಲ. ಸೊ ನಾನು ರೈಸ್ ತಿಂದ್ಬಿಟ್ಟೆ ವೆಯ್ಟ್ ಲಾಸ್ ಮಾಡೋದು ಹೇಗೆ ಅಂತ ಇವಾಗಿಂದ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಸೊ ಬೆಳಗ್ಗೆ ನಾನು ಜ್ಯೂಸ್ಗಳನ್ನೆಲ್ಲ ಕುಡ್ದಿದ್ದೆ. ನಾನು ಹೇಗೆ ಅಂದರೆ ಮೊದಲು ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಆಮೇಲೆ ನಾನು ನನಗೋಸ್ಕರ ಟೈಮ್ನ ಕೊಟ್ಬಿಟ್ಟು ಜ್ಯೂಸ್ಗಳನ್ನೆಲ್ಲ ಪ್ರಿಪೇರ್ ಮಾಡೋದಕ್ಕೆ ಹೋಗ್ತೀನಿ. ಆಲ್ರೆಡಿ ನನಗೆ ಅಲ್ಲಿ ಯಾವುದೇ ಪೇಷನ್ಸ್ ಇರೋದಿಲ್ಲ. ಇದೇನು ಇವತ್ತು ಮತ್ತಿನ್ನೇನು ಮಾಡಲಿ ಜ್ಯೂಸ್ನ, ಬೇಡ ಬಿಡು ಊಟ ಮಾಡ್ಕೊಂಬಿಡೋಣ, ಜ್ಯೂಸ್ ಎಲ್ಲ ಏನು ಕುಡಿಯೋದು ಬೇಡ ಅಂತ ಅಂದ್ಕೊತೀನಿ. ಸೊ ಇವಾಗ ಹೇಗೆ ಮಾಡ್ತಾಯಿದ್ದೀನಿ ಅಂದರೆ ಫಸ್ಟು ಹಾಟ್ ವಾಟರ್ ಕುಡಿದಾದ ತಕ್ಷಣ ನಾನು ಜ್ಯೂಸ್ಗಳನ್ನ ಪ್ರಿಪೇರ್ ಮಾಡ್ತೀನಿ. ಮೊದಲನೇದಾಗಿ ಸೋರೆಕಾಯಿ ಜ್ಯೂಸನ್ನ ಪ್ರಿಪೇರ್ ಮಾಡ್ತೀನಿ. ಹಾಗೆ ನಾನು ಆಮೇಲೆ ಬೀಟ್ರೂಟ್ ಜ್ಯೂಸನ್ನ ಪ್ರಿಪೇರ್ ಮಾಡ್ತೀನಿ. ಸೊ ಇವಾಗ ಸೋರೆಕಾಯಿ ಜ್ಯೂಸನ್ನ ಒಂದು ಟೈಮಿಂಗ್ಸ್ ಬಂದುಬಿಟ್ಟು ಒಂದು 8:30ಗೆ ತೊಗೊಳ್ತೀನಿ ಸೋರೆಕಾಯಿ ಜ್ಯೂಸನ್ನ. ಹಾಗೆ ಬೀಟ್ರೂಟ್ ಜ್ಯೂಸನ್ನ 1 ಅವರ್ ಬಿಟ್ಬಿಟ್ಟು ಮತ್ತೆ 9:30ಗೆ ತೊಗೊಳ್ತೀನಿ. ಎರಡನ್ನೂ ಒಂದೇ ಸಲ ಮಾಡಿಬಿಟ್ಟು ಅದನ್ನು ಪಕ್ಕದಲ್ಲಿ ತೆಗೆದಿಟ್ಟಿರ್ತೀನಿ. ಒಂದನ್ನು ಕುಡಿತೀನಿ, ಇನ್ನೊಂದು ಅವರ್ ಆದಮೇಲೆ ಮತ್ತೆ ಇನ್ನೊಂದನ್ನು ಕುಡಿತೀನಿ. ಆಫ್ಟರ್ ಇನ್ನೊಂದು ಅವರ್ ಬಿಟ್ಬಿಟ್ಟು ನಾನು ಮತ್ತೆ ಊಟ ಮಾಡ್ತೀನಿ. ಸೊ ಹೀಗೆ ಮಾಡಿಕೊಂಡು ಇವಾಗ ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾವು ಎಲ್ರಿಗೂ ಟೈಮ್ ಕೊಡ್ತೀವಿ, ಬಟ್ ನಮಗೆ ಟೈಮ್ ಕೊಡೋದಕ್ಕೆ ಇರೋದಿಲ್ಲ ಅಲ್ವಾ, ಆ ಥರ ಆಗ್ತದೆ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಮೊದಲು ಜ್ಯೂಸ್ಗಳನ್ನೆಲ್ಲ ಅದನ್ನು ರೆಡಿ ಮಾಡಿ ಇಟ್ಬಿಡ್ತೀನಿ. ಆಮೇಲಂತೂ ಕುಡಿತೀನಿ. ಸೊ ಅದನ್ನು ಜ್ಯೂಸ್ ರೆಡಿ ಮಾಡಿಟ್ರೆ ಏನು ಕುಡಿಯೋದಿಲ್ಲ. ಇವಾಗ ಆಲ್ಮೋಸ್ಟ್ ಎಷ್ಟೋ ಜನ ಅಂದ್ಕೊಳ್ತಾ ಇರ್ತಾರೆ ನಾನು ಆ ಥರ ಡಯಟ್ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ. ಬಟ್ ಅವ್ರಿಗೆ ಹೆಂಗೆ ಅಂದರೆ ಟೈಮ್ ಸಾಕಾಗ್ತಾ ಇರೋದಿಲ್ಲ. ಆ್ಯಂಡ್ ಏನು ಅಂತ ಅಂದರೆ ಅವ್ರಿಗೋಸ್ಕರ ಟೈಮೂ ಸಹ ಸಿಗ್ತಾ ಇರೋದಿಲ್ಲ. ಬೇರೆಯವ್ರಿಗೋಸ್ಕರ ಅವ್ರ ಮನೇಲಿರೋರ್ಗೆ ಎಲ್ರಿಗೂ ಏನೇನೋ ಮಾಡಿಕೊಡ್ತಾ ಇರ್ತಾರೆ, ಬಟ್ ಅವರಿಗೆ ಮಾಡ್ಕೊಳೋದಕ್ಕೆ ಆಗ್ತಾ ಇರೋದಿಲ್ಲ. ಯಾವುದೇ ರೆಸಿಪಿಗಳಾಗಿರಲಿ ಅಥವಾ ಡಿಟಾಕ್ಸ್ ಡ್ರಿಂಕ್ ಆಗಿರಲಿ, ಈ ಥರ ಯಾವುದೇ ರೆಸಿಪಿಗಳನ್ನ ಅವರಿಗೆ ಮಾಡ್ಕೊಳೋದಕ್ಕೆ ಆಗ್ತಾ ಇರಲ್ಲ. ಯಾರಾದರೂ ಮಾಡಿಕೊಟ್ರೆ ಖಂಡಿತವಾಗಿಯೂ ಕುಡಿತಾರೆ. ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ನನಗೆ ಯಾರೋ ಮಾಡಿಕೊಡೋದು ಬೇಡ, ನಾನೇ ಮುಂಚಿತವಾಗಿ ಮಾಡಿಟ್ಕೊಂಡ್ಬಿಡ್ತೀನಿ. ನನಗೆ ಕುಡಿಯೋಕೆ ಇಂಟ್ರೆಸ್ಟ್ ಇಲ್ಲ ಅಂದರೂ ಮಾಡಿಟ್ಟಿದ್ದೀನಲ್ಲ, ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕಾದರೂ ಕುಡಿತೀನಿ ಅಂತ. ಹಾಗಾಗಿ ಜ್ಯೂಸ್ಗಳನ್ನ ಮೊದಲೇ ಪ್ರಿಪೇರ್ ಮಾಡಿಟ್ಕೊಂಡಿರ್ತೀನಿ. ಇವಾಗ ಏನು ಅಂದರೆ ನಾನು ಮತ್ತೆ ನಾಳೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಈ 1 ಡೇನ ಚಾಲೆಂಜ್ನ. 7 ಡೇಸಲ್ಲಿ 1 ಡೇ ಚಾಲೆಂಜ್ನ ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಇವಾಗ ಒಂದು 3 ಡೇಸಿಂದ ಹಾಗೆ ಆಗ್ತಾಯಿದೆ, ನಾಳೆ ಮಾಡೋಣ. ಯಾಕಂದರೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ವಾಕಿಂಗ್ ಹೋಗೋಣ, ಆವಾಗಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊತೀನಿ. ಬಟ್ ಇವಾಗ ಒಂದು 3 ಡೇಸಿಂದ ಹಾಗೆ ಆಗ್ತಾಯಿದೆ. ವಾಕಿಂಗ್ ಹೋಗೋಣ ಅಂದ್ಕೊತೀನಿ, ವಾಕಿಂಗ್ ಹೋಗೋಕ್ಕಾಗ್ತಿಲ್ಲ. ಹಾಗಾಗಿ ಬೇಡ ಇವತ್ತು ವಾಕಿಂಗ್ ಹೋಗೋಕ್ಕಾಗಿಲ್ಲ, ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಅಂತ ಈಗ ಆಲ್ರೆಡಿ ಒಂದು 3 ಡೇಸ್ ಅಲ್ಲೇ ಮುಂದಾಕ್ಬಿಟ್ಟಿದ್ದೀನಿ, ನಾಳೆ ಅಂತ ಹೇಳ್ಬಿಟ್ಟು. ಸೊ ಇನ್ನೂ ಹೀಗೆ ಮಾಡಿದ್ರೆ ನಂದಂತೂ 7 ಡೇಸ್ ಚಾಲೆಂಜ್ ಸ್ಟಾರ್ಟ್ ಮಾಡೋದಕ್ಕೆ ಇನ್ನೂ 15 ಡೇಸ್ ಬೇಕಾಗುತ್ತೋ ಏನೋ ಅಂತ ಅಂದ್ಕೊಂಬಿಟ್ಟು, ಇಲ್ಲ ವಾಕಿಂಗ್ ಹೋಗಲಿಲ್ಲ ಅಂದರೂ ಪರವಾಗಿಲ್ಲ, 10K ಸ್ಟೆಪ್ಸ್ ಅಂತೂ ಫೈನಲಿ ಈ 7 ಡೇಸಲ್ಲಿ ಒಂದು ದಿನನೂ ಮಿಸ್ ಮಾಡೋಂಗಿಲ್ಲ. 7 ಡೇಸು ಸಹ ಕಂಪ್ಲೀಟ್ ಮಾಡಲೇಬೇಕು. ಸೊ ಇವತ್ತಂತೂ 10K ಸ್ಟೆಪ್ನ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಕಾಲೆಲ್ಲ ನೋವ್ತಾ ಇತ್ತು, ಆದರೂ ಬಿಟ್ಟಿಲ್ಲ, ನಾನು 10K ಸ್ಟೆಪ್ ಕಂಪ್ಲೀಟ್ ಮಾಡಲೇಬೇಕು ಅಂತ 10K ಸ್ಟೆಪ್ನ ಕಂಪ್ಲೀಟ್ ಮಾಡಿದ್ದೀನಿ. ಇವತ್ತಿನ ದಿನ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗೋಯ್ತು. ಹಾಗೆ ನಾನು ನನಗೆ ಅಂತ ಇವತ್ತು ನವಣೆ ಹಾಕ್ಬಿಟ್ಟು ಪಲಾವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ತಂದುಬಿಟ್ಟಲ್ಲೇ ಭಾಳ ದಿನ ಆಗೋಯ್ತು. ನಾನು ಏನೆಲ್ಲ ಸಿರಿಧಾನ್ಯಗಳಿರುತ್ತಲ್ಲ, ನವಣೆ, ಕೊರಲೆ, ಬರ್ಜೆ, ಹೀಗೆ ಇನ್ನೂ ಕೆಲವೊಂದಿಷ್ಟು ಇದ್ದಾವೆ. ಸೊ ಇವುಗಳನ್ನೆಲ್ಲ ತಂದಿಟ್ಕೊಂಡು ಆಲ್ರೆಡಿ ಐ ಥಿಂಕ್ ಇವಾಗ ಒಂದು 4 to 5 ಮಂತ್ಸೇ ಆಯಿತು ಅನಿಸುತ್ತೆ. ಸೊ ಅದನ್ನು ಯೂಸ್ ಮಾಡ್ತಾಯಿಲ್ಲ ನಾನು. ಒಂದು ಮಾಲ್ಟಿಗೆ ಹಾಕಿದ್ದೆ ಅಷ್ಟೇ. ಇವಾಗ ಮಲ್ಟಿಗ್ರೈನ್ ಮಾಲ್ಟ್ ಮಾಡಿದೆ ಅಂತ ಹೇಳಿದ್ನಲ್ಲ, ಆ ರೆಸಿಪಿಗೆ ಅದರಲ್ಲಿ ಒಂದೊಂದು ಟೀ ಗ್ಲಾಸ್ ಅಷ್ಟು ಹಾಕಿದ್ದೆ ಅಷ್ಟೇ. ಅದು ಬಿಟ್ಟು ಅದನ್ನು ಯೂಸೇ ಮಾಡಿಲ್ಲ. ಸೊ ಇದಕ್ಕಿಂತ ಮುಂಚೆ ಒಂದು ಸಲ ನವಣೆ ಹಾಕ್ಬಿಟ್ಟು ಒಂದು ಬಿಸಿಬೇಳೆ ಬಾತ್ ಅನಿಸುತ್ತೆ, ಐ ಥಿಂಕ್ ಬಿಸಿಬೇಳೆ ಬಾತು ಅಥವಾ ನವಣೆ ಹಾಕ್ಬಿಟ್ಟು ಕಿಚಡಿ ಏನೋ ಮಾಡಿದ್ದೆ.
ಸೊ ಅದೇ ಲಾಸ್ಟು. ಆವಾಗ ನನಗಷ್ಟು ಅದು ಚೆನ್ನಾಗಿ ಅನಿಸಿರಲಿಲ್ಲ. ಸೊ ಹಾಗಾಗಿ ಅದನ್ನು ಮಾಡೋಕ್ಕೆ ನಾನು ಬೇಡ, ಮಾಡೋದು ಬೇಡ, ಈ ರೆಸಿಪಿ ಅಷ್ಟು ಚೆನ್ನಾಗಿರೋದಿಲ್ಲ, ನನಗೆ ತಿನ್ನೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಟ್ರಸ್ಟ್ ಮೀ, ಇವತ್ತು ಮಾಡಿದ್ನೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನಿವತ್ತು ಬರೀ ಕ್ವಾಂಟಿಟಿ ಒಂದೇ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಅಷ್ಟೇ. ಅದು ಒಂದು ಗ್ಲಾಸ್ ಅಂದರೆ ದೊಡ್ಡ ಗ್ಲಾಸ್ ಅಲ್ಲ, ಚಿಕ್ಕದು ಟೀ ಕುಡಿತೀವಲ್ಲ, ಸೊ ಆ ಗ್ಲಾಸಲ್ಲಿ ತೊಗೊಂಡು ಇದನ್ನು ಒಂದು 2 ಅವರ್ ನೆನೆಹಾಕಿಟ್ಟಿದ್ದೆ. 1-2 ಅವರ್ಸ್ ಇದನ್ನು ನೆನೆಹಾಕಿಟ್ಟು ಸೊ ಆಮೇಲೆ ತೊಗೊಂಡಿದ್ದನ್ನ ಯೂಸ್ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು, ನನಗಂತೂ ತುಂಬಾ ಇಷ್ಟ ಆಗೋಯಿತು. ಸೊ ನೆಕ್ಸ್ಟಿಂದ ಇದೇ ರೆಸಿಪಿನೇ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಇದೇ ರೆಸಿಪಿನ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿಲಿ ಇದನ್ನು ಅಳವಡಿಸ್ಕೊಳ್ತೀನಿ. ಒಂದು 3 ಡೇಸಿಗೆ ಒಂದ್ಸಾದರೂ ಇದನ್ನು ಖಂಡಿತವಾಗಿಯೂ ಮಾಡ್ಕೊಂಡು ತಿಂತೀನಿ. ಈ ರೆಸಿಪಿ ಫುಲ್ಲಾಗಿ ನಾನು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಇಂಟ್ರೆಸ್ಟ್ ಇದ್ದವರು ಹೋಗಿ ರೆಸಿಪಿ ಬೇಕು ಅಂತ ಅಂದರೆ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದ ವಿಷಯ ಏನು ಅಂತ ಅಂದರೆ, ಇವತ್ತು ನಾನು 10K ಸ್ಟೆಪ್ನ ಕಂಪ್ಲೀಟ್ ಮಾಡಿದ್ದೀನಿ ಒಂದು. ಆ್ಯಂಡ್ ಏನು ಅಂತ ಅಂದರೆ ಫುಡ್ನ ಕಂಟ್ರೋಲಾಗಿ ತೊಗೊಂಡಿದ್ದೀನಿ. ಕೆಲವೊಂದು ಸಲ ಹೆಂಗಾಗ್ಬಿಡುತ್ತೆ ಅಂದರೆ, ನಾವು ಡಯಟ್ ಮಾಡ್ತಾಯಿದ್ದೀವಿ ಅಂದರೆ ಒಂದು ಸ್ವಲ್ಪ ಏನಾದರೂ ನೋಡಿಬಿಟ್ರೆ ಸಾಕು, ಎಲ್ಲ ತಿಂದ್ಬಿಡೋಣ ಅನ್ನಂಗೆ ಆಗ್ತಾಯಿರುತ್ತೆ. ಬಟ್ ಆದರೆ ನಾನು ನನ್ನ ಮನಸ್ಸನ್ನು ಹಿಡಿತದಲ್ಲಿಟ್ಕೊಂಡು ಬೇಡ, ಖಂಡಿತವಾಗಿಯೂ 7 ಡೇಸಲ್ಲಿ ಒಂದು ಬೆಸ್ಟ್ ರಿಸಲ್ಟ್ನ ನಾನು ನನ್ನ ವ್ಯೂವರ್ಸಿಗೆ ಕೊಡಬೇಕು, ಹಾಗೆ ನನಗೂ ಅದು ಒಂದು ಒಳ್ಳೆ ರಿಸಲ್ಟ್ ಆಗಿರಬೇಕು ಅಂತ ನಾನಂತೂ ಸಿಕ್ಕಾಪಟ್ಟೆ ಖುಷಿಯಿಂದ ಈ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನನ್ನ ಜೊತೆ, ಇವತ್ತು ಡೇ ಫಸ್ಟಿಂದ ಸ್ಟಾರ್ಟ್ ಮಾಡಿ. ಸೊ ಇದಂತೂ ತುಂಬಾ ಪುಟ್ಟ ಒಂದು ಚಾಲೆಂಜ್ ಆಗಿರುತ್ತೆ, ಬರೀ 7 ಡೇಸ್ ಚಾಲೆಂಜ್ ಅಷ್ಟೇ. ಮತ್ತು ಆಫ್ಟರ್ ಈ 7 ಡೇಸ್ ಚಾಲೆಂಜ್ ಆದಮೇಲೆ ಇದ್ರ ರಿಸಲ್ಟ್ ಹೆಂಗೆ ಬರುತ್ತೆ ನೋಡಿಕೊಂಡು 1 or 2 ಡೇಸ್ ಗ್ಯಾಪ್ ಬಿಟ್ಬಿಟ್ಟು ಮತ್ತೆ 7 ಡೇಸ್ ಚಾಲೆಂಜ್ನ ಮಾಡ್ತೀನಿ. ಸೊ ನನಗೆ ಒಂದು ಸ್ವಲ್ಪ ಲಾಂಗಾಗೆ ಒಂದು ಚಾಲೆಂಜ್ನ ತೊಗೊಂಡ್ರೆ ಅದನ್ನು ನನಗೆ ನೀಟಾಗಿ ಅದನ್ನು ಮಾಡೋದಕ್ಕಾಗೋದಿಲ್ಲ, ಕನ್ಸಿಸ್ಟೆನ್ಸಿಯಿಂದ ಅರ್ಧಕ್ಕೆ ಹಂಗೆ ಬಿಟ್ಬಿಡ್ತೀನಿ. ಸೊ ನಿಮ್ಮ ಮುಂದೆ ಎಷ್ಟೋ ಒಂದ್ಸಲ ಇಲ್ಲ ವೀಡಿಯೋ ಖಂಡಿತವಾಗಿಯೂ ಮಾಡ್ತೀನಿ, ಕನ್ಸಿಸ್ಟೆನ್ಸಿಗೆ ಆಗ್ತೀನಿ, ಹಾಗೆ ನಾನು ನೀಟಾಗಿ ಡಯಟ್ ಮಾಡ್ತೀನಿ ಅಂತ ಹೇಳಿ ಕೆಲವೊಂದು ಸಲ ಎಷ್ಟೊಂದ್ಸಲ ಚೀಟಿಂಗ್ ಮಾಡಿದ್ದೀನಿ. ಸೊ ಹಾಗಾಗಿ ಇವಾಗ ಬರೀ 7 ಡೇಸ್ ಚಾಲೆಂಜ್ ಅಷ್ಟೇ ನಾನು ತೊಗೊಳ್ತಾ ಇರೋದು. ಇವಾಗ ಮಾತ್ರ ಖಂಡಿತವಾಗಿಯೂ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ ಏನಾಗುತ್ತೋ ಗೊತ್ತಿಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ಇವತ್ತಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಒಂದು ಡಯಟ್ನ ಮಾಡಿದ್ದೀನಿ. ನಾಳೆ ರಿಸಲ್ಟ್ ಏನಾಗುತ್ತೆ ನೋಡ್ತೀನಿ. ಬಟ್ ನಾನು 1 ವೀಕಿಗೆ ಒಂದ್ಸಲ ಅಷ್ಟೇ ನನ್ನ ವೆಯ್ಟ್ ಎಷ್ಟಿದೆ ಅನ್ನೋದನ್ನು ಶೋ ಮಾಡೋದು. ಸೊ ನೋಡೋಣ, ಇದೊಂದು ವಾರ ಆದಮೇಲೆ ಇನ್ಮೇಕಿಂದ ಡೈಲಿ ನನ್ನ ವೆಯ್ಟ್ನ ಶೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇದು ನವಣಕ್ಕೆ ಪಲಾವ್ ಮಾಡಿದ್ದೆ. ಸೊ ಈ ರೆಸಿಪಿನೂ ಸಹ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇವತ್ತು 10K ಸ್ಟೆಪ್ನ ಸಹ ಕಂಪ್ಲೀಟ್ ಮಾಡಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್